ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಸೂಪರ್ ಆದಂಥ ಟೇಸ್ಟಿ ಆದಂಥ ಅವರೆಕಾಳು ಎಗ್ ರೈಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ಅದರ ಇಂಗ್ರೀಡಿಯೆಂಟ್ಸ್. ಮೊದಲಿಗೆ ನಾ ಇಲ್ಲಿ ಅವರೆಕಾಳನ್ನ ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದನ್ನ ಒಂದು 2 ವಿಷಲ್ ಹೊಡೆಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 5 ಮೊಟ್ಟೆ ತೊಗೊಂಡಿದ್ದೀನಿ. ನಾ ಇಲ್ಲಿ ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾ ಇಲ್ಲಿ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕಾಳುಮೆಣಸು ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿಣದ ಪುಡಿ, ಒಂದು ಸ್ವಲ್ಪ ಸಾಸಿವೆ ಮತ್ತೊಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾ ಇಲ್ಲಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇದನ್ನ ಈ ರೀತಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿನೂ ಅಷ್ಟೇ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾ ಇಲ್ಲಿ ಒಂದು ಸ್ವಲ್ಪ ಟೊಮೆಟೊ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಇವತ್ತೊಂದು ಸೂಪರ್ ಆದಂಥ ಟೇಸ್ಟಿ ಆದಂಥ ಅವರೆಕಾಳು ಎಗ್ ಫ್ರೈಡ್ ರೈಸ್ ಮಾಡೋದು ಕೊಡ್ತಾ ಇದ್ದೀನಿ. ಬನ್ನಿ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾ ಇಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನ ಈ ಪೇಸ್ಟ್ ರೆಡಿಯಾಗಿದೆ. ನಾವು ಇಲ್ಲಿ 4 ಜನಕ್ಕೆ ಮಾಡ್ತಾ ಇದ್ದೀವಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ ಬನ್ನಿ. ಈಗ ಮೊದಲಿಗೆ ನಾ ಇಲ್ಲೊಂದು ಬಾಣಲಿಗೆ ಒಂದು ಬೌಲ್ ಎಣ್ಣೆ ಹಾಕೊತಾ ಇದ್ದೀನಿ. ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ನಾ ಇಲ್ಲಿ ಎಣ್ಣೆ ಕಾದು ರೆಡಿ ಆಗಿದೆ. ಇದಕ್ಕೆ ಸಾಸಿವೆ ಹಾಕೊತಾ ಇದ್ದೀನಿ. ನಾ ಇಲ್ಲಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ನೆಕ್ಸ್ಟ್ ನಾ ಇಲ್ಲಿ ಜೀರಿಗೆ ಹಾಕೊತಾ ಇದ್ದೀನಿ, 1 ಟೀ ಸ್ಪೂನ್ ಆಗೋಷ್ಟು. ನೆಕ್ಸ್ಟ್ ನಾ ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಹಾಕೊಂಡು ಎಣ್ಣೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನ ಕ್ಲೀನಾಗಿ ಇದನ್ನ ಎಣ್ಣೆ ಒಂದು ಸ್ವಲ್ಪ ಬಾಡಿಸಿದ ಮೇಲೆ ಈರುಳ್ಳಿ ಟೊಮೊಟೊನ 2 ಒಟ್ಟಿಗೆ ಹಾಕೊತಾ ಇದ್ದೀನಿ. ನಾ ಇಲ್ಲಿ ಹಾಕೊಂಡು ಇದನ್ನ ಕ್ಲೀನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾ ಇಲ್ಲ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ. ನಾ ಇಲ್ಲಿ ಹಾಕೊಂಡು ಕ್ಲೀನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಿ ಇದು ಫ್ರೈ ಆಗಿ ರೆಡಿ ಆಗಿದೆ. ನೆಕ್ಸ್ಟ್ ಈಗ ಇದಕ್ಕೆ ನಾ ಇಲ್ಲಿ ಇದನ್ನ ಈ ರೀತಿ ಸೈಡ್ ಮಾಡ್ಕೊಂಡು ಎಣ್ಣೆ ಎಲ್ಲ ಮೇಲ್ಬರ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡಿದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈ ಟೈಮಲ್ಲಿ ಹಾಕೋಬೇಕು. ಮೊದಲೇ ಹಾಕೊಂಡ್ಬಿಟ್ರೆ ಈರುಳ್ಳಿ ಎಲ್ಲ ಕ್ಲೀನಾಗಿ ಫ್ರೈ ಆಗಲ್ಲ. ಈ ಟೈಮಲ್ಲೇ ಹಾಕೋಬೇಕು ಇದನ್ನ. ಫ್ರೆಂಡ್ಸ್, ನಾನು ಇದಕ್ಕೆ ಯಾವುದೇ ಸಾಸ್ಗಳನ್ನ ಬಳಸ್ತಿಲ್ಲ, ಹಂಗೆ ಮಾಡ್ತಾ ಇದ್ದೀನಿ. ಅದು ಸೂಪರ್ ಆಗಿರುತ್ತೆ ಇದ್ರ ಟೇಸ್ಟು. ಈಗ ಇದನ್ನು ಎಣ್ಣೆಲೆ ಇದೇ ರೀತಿ ಫ್ರೈ ಮಾಡ್ಕೋಬೇಕು. ಇದು ಹಸಿ ವಾಸನೆ ಹೋಗೋ ತನಕ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಿ ರೆಡಿ ಆಗಿದೆ. ನೆಕ್ಸ್ಟ್ ನಾ ಈಗ ಇದಕ್ಕೆ ಮಸಾಲೆ ಐಟಮ್ಗಳನ್ನ ಹಾಕೊತಾ ಇದ್ದೀನಿ. ಮೊದಲಿಗೆ ನಾ ಇಲ್ಲಿ ಮೊದಲೇ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿರೋದ್ರಿಂದ ಖಾರನ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ನಾ ಇಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕಿದ್ದೀನಿ. ಒಂದು ಸ್ವಲ್ಪ ಕಾಳುಮೆಣಸು ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕೊತಾ ಇದ್ದೀನಿ. ನಾ ಇಲ್ಲಿ ಹಾಕೊಂಡು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕೀಗ. ಇದನ್ನ ಆಗಾಗ ನೀವು ತಳ ಹತ್ತದಂಗೆ ಫ್ರೈ ಮಾಡ್ಕೊಳ್ತಿರ್ಬೇಕು. ಈ ರೀತಿ ಇಲ್ಲಿ ಮಸಾಲೆಗಳೆಲ್ಲ ಎಣ್ಣೆಲ್ಲ ಈ ರೀತಿ ಸೂಪರಾಗಿ ಫ್ರೈ ಆಗಬೇಕು. ನಂತರ ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ಈ ಟೈಮಲ್ಲಿ. ನೆಕ್ಸ್ಟ್ ನಾ ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋಂಥ ಅವರೆಕಾಳನ್ನ ಹಾಕೊತಾ ಇದ್ದೀನಿ. ಅವರೆಕಾಳನ್ನ ಮೊದಲೇ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ನೀರಲ್ಲಿ ಬೇಯಿಸಿ ಇಟ್ಕೋಬೇಕು. ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕ್ಲೀನಾಗಿ.
ಫ್ರೆಂಡ್ಸ್, ಈ ಡಿಶ್ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಇಂದಾನೆ ಸೂಪರ್ ಆಗಿ ಟೇಸ್ಟಿಯಾಗಿ ಅದ್ಭುತವಾಗಿ ಬರುತ್ತೆ. ನಾವು ಟ್ರೈ ಮಾಡ್ಕೊಂಡು ತಿಂದಿದ್ದೀವಿ, ನೀವು ಸರಿ ಟ್ರೈ ಮಾಡ್ಕೊಂಡು ನೋಡಿ. ಇಲ್ಲಿ ಕಾಳು ಒಗ್ಗರಣೆ ಜೊತೆ ಫುಲ್ ಕ್ಲೀನಾಗಿ ಸೂಪರ್ ಆಗಿ ಮಿಕ್ಸ್ ಆಗಿ ರೆಡಿಯಾಗಿದೆ. ನೆಕ್ಸ್ಟ್ ನಾ ಇದಕ್ಕೆ ಮೊಟ್ಟೆನ ಹೊಡೆದಾಕೊಂತ ಇದ್ದೀನಿ. 4 ಜನಕ್ಕೆ ಮಾಡ್ತಿರೋದ್ರಿಂದ 5 ಮೊಟ್ಟೆ ಹೊಡೆದಾಕೊಂತ ಇದ್ದೀನಿ. ಎಷ್ಟು ಬೇಕಾದ್ರೂ ಹಾಕೋಬಹುದು. ಇಲ್ಲಿ ಇದನ್ನ ತಳ ಹತ್ತದಂಗೆ ಈ ರೀತಿ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕು. ತಳ ಹತ್ತಬಾರ್ದು ಇದು. ಇದನ್ನ ಲೋ ಫ್ಲೇಮ್ ಹಿಡ್ಕೊಂಡು ಫ್ರೈ ಮಾಡ್ಕೋಬೇಕು. ತಳ ಹತ್ಕೊಂಡ್ಬಿಡುತ್ತೆ, ಮೊಟ್ಟೆ ಎಲ್ಲ ತಳ ಕಂಡ್ಕೊಂಡ್ಬಿಡುತ್ತೆ. ಫ್ರೆಂಡ್ಸ್, ನೀವು ಇದನ್ನ ಪೂರಿ, ಚಪಾತಿ, ರೊಟ್ಟಿ ಜೊತೆ ಬೇಕಾದ್ರೆ ಸೈಡ್ ಡಿಶ್ ಥರ, ನೀವು ಪಲ್ಯದ ಥರನ ಸೈಡ್ ಡಿಶ್ ಥರನೂ ಯೂಸ್ ಮಾಡ್ಕೋಬೋದು ಇದನ್ನ. ಮತ್ತೆ ಇದಕ್ಕೆ ರೈಸ್ ಕಲ್ಸ್ಕೊಂಡು ತಿಂದರೆ ಎಗ್ ಫ್ರೈಡ್ ರೈಸ್ ಆಗುತ್ತೆ. ಅಷ್ಟು ಸೂಪರ್ ಆಗಿರುತ್ತೆ ಇದ್ರ ಫ್ಲೇವರ್. ಮನೆ ಎಲ್ಲ ಇದ್ರದ್ದು ಅರೋಮ ಘಮ್ ಅಂತಿದೆ. ಇಲ್ಲಿ ಇದು ರೆಡಿ ಆಗಿದೆ. ನೆಕ್ಸ್ಟ್ ಈಗ ಇದಕ್ಕೆ ಲಾಸ್ಟ್ ಸ್ಟೆಪ್ ಕೊತ್ತಂಬರಿ ಸೊಪ್ಪನ್ನ ಅದ್ರಸ್ಕೊಂತ ಇದೀವಿ. ಈಗ ಇದು ನೀವು ಪಲ್ಯದ ಥರನಾದ್ರೂ ಬೇಕಾದ್ರೆ ತಿನ್ಕೊಳ್ಳಿ, ಇದಕ್ಕೆ ಅನ್ನ ಕಲ್ಸ್ಕೊಂಡು ಫ್ರೈಡ್ ರೈಸ್ ಸರ್ವ್ ಮಾಡ್ಕೊಂಡು ತಿನ್ಕೊಳ್ಳಿ. ಅಷ್ಟು ಸೂಪರ್ ಆಗಿದೆ ಇದು, ಒಳ್ಳೆ ಕಾಂಬಿನೇಷನ್. ಈಗ ಇದನ್ನ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ಇದು. ಫ್ರೆಂಡ್ಸ್, ಇಲ್ಲಿ ಸೂಪರ್ ಟೇಸ್ಟಿ ಆದಂಥ ಹೋಮ್ ಮೇಡ್ ವಿತೌಟ್ ಎನಿ ಸಾಸಸ್ ಅವರೆಕಾಳು ಎಗ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ದೀರಿ ಅಂದರೆ ವಿಡಿಯೋ ಇಷ್ಟ ಆಗಿರಲೇಬೇಕಲ್ಲ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡೋದಂತ ಮರಿಲೇಬೇಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.